ಇನ್ನು ದೇಶದಲ್ಲಿ ವಿಘ್ನ ನಿವಾರಣೆ ಆಗಲಿ ಅಂತ ಹೇಳಿ ನಾವು ದೇವರಿಗೆ ಪೂಜೆ ಸಲ್ಲಿಸಿದ್ದೀವಿ. ಸಂಪ್ರದಾಯದಂತೆ ಗಣೇಶನಿಗೆ ಮೊದಲ ಪೂಜೆ ಸಲ್ಲಬೇಕು. ಸೊ ಹಾಗಾಗಿ ಸಂಪ್ರದಾಯದಂತೆ ನಾವು ಕೂಡ ಗಣೇಶನಿಗೆ ಮೊದಲ ಪೂಜೆಯನ್ನ ಸಲ್ಲಿಸಿದ್ದೀವಿ. ಕೋಲಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 20ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ. ಸೊ ಕೋಲಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಾಯಕ ವಿನಾಯಕನ ದರ್ಶನ ಮಾಡಿ ವಿನಾಯಕನ ಪೂಜೆ ಮಾಡಿ ಈ ದೇಶಕ್ಕೆ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ನಾವು ನಮ್ಮ ಸಂಪ್ರದಾಯಂತೆ ದೇವಮೂಲೆಯ ಈ ಮುಳುಬಾಗಿಲಿನಲ್ಲಿ ಈ ಗಣೇಶನನ್ನ ಪೂಜೆ ಮಾಡಿ ಹಿಂದೆಲ್ಲ ನಾವು ಬಹಳ ಯಶಸ್ಸನ್ನ ಪಡೆದಿದ್ದೇವೆ. ಇವತ್ತು ಕೂಡ ಅದೇ ಸಂಪ್ರದಾಯನ ಪ್ರಾರಂಭ ಮಾಡಿ ನಾವು ಇಲ್ಲಿ ಚುನಾವಣಾ ಪ್ರಚಾರನ ನಾವು ಮಾಡ್ತಾ ಇದ್ದೀವಿ. ನಿನ್ನೆ ಎಲ್ಲ ಮೊನ್ನೆ ತಾನೇ ನಾಮಿನೇಷನ್ಸ್ ಎಲ್ಲ ಮುಗಿದಿದೆ. ಇವತ್ತು ನಾವು ಬಹಳ ಬಲಿಷ್ಠವಾಗಿ ನಾವಿಡೀ ರಾಜ್ಯ ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತು ಏನು ನಾವು ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಅದೇ ರೀತಿ ದೆಹಲಿಯಲ್ಲಿ ಕೂಡ ನಮ್ಮ ಎಐಸಿಸಿ ಪಕ್ಷ ಇಲ್ಲಿ ಗೃಹಲಕ್ಷ್ಮಿ ಅಲ್ಲಿ ಮಹಾಲಕ್ಷ್ಮಿ, ಇಲ್ಲಿ 24,000 ವರ್ಷಕ್ಕೆ ಅಲ್ಲಿ 1 ಲಕ್ಷ ವರ್ಷಕ್ಕೆ, ಇಲ್ಲಿ ಯುವಕರಿಗೆ 36,000 ರೂಪಾಯಿ ವರ್ಷಕ್ಕೆ, ಅಲ್ಲಿ ಟ್ರೈನಿಂಗ್ ಕೊಟ್ಟು 1 ಲಕ್ಷ ರೂಪಾಯಿ ಯುವಕರಿಗೆ. ನಮ್ಮ ರೈತರ ಆದಾಯ ಡಬಲ್, ರೈತರ ಎಲ್ಲ ಕೂಡ ಸಾಮಾಜಿಕವಾದಂಥ ನ್ಯಾಯ, ಇಂಥ ಎಲ್ಲ ಕಾರ್ಯಕ್ರಮಗಳು ಮತ್ತು ಯಾರ್ಯಾರು ಹೆಲ್ತ್ ಇನ್ಶೂರೆನ್ಸ್ ಇದೆ 25 ಲಕ್ಷವರೆಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಬರ್ತದೆ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಆರೋಗ್ಯದಲ್ಲಿ ನ್ಯಾಯ, ಉದ್ಯೋಗದಲ್ಲಿ ನ್ಯಾಯ, ಮಹಿಳೆಯರಿಗೆ ನ್ಯಾಯ, ರೈತರ ಬದುಕಿನಲ್ಲಿ ನ್ಯಾಯ, ಶಿಕ್ಷಣದಲ್ಲಿ ನ್ಯಾಯ, ಈ 5 ವಲಯದಲ್ಲೂ ಕೂಡ ನಮ್ಮ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತ ಕಾರ್ಯಕ್ರಮಗಳನ್ನು ಇವತ್ತು ನಾವು ತಂದಿದ್ದೇವೆ. ಇದು ಯಶಸ್ಸಾಗ್ತದೆ. ರಾಜ್ಯದ ಜನತೆ ಈ ನಮ್ಮ ಮಾತು ಕೊಟ್ಟ ಮಾತನ್ನ ಕಾಂಗ್ರೆಸ್ ಪಾರ್ಟಿ ನಮ್ಮ ರಾಜ್ಯದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು, ಒಂದು ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದಂತ ಒಬ್ಬ ನಾಯಕರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ನಮ್ಮ ರಾಜ್ಯದ ಗೌರವಕ್ಕೆ ಸ್ವಾಭಿಮಾನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ರು ಸೇರಿ ನಾನು ಸಿದ್ದರಾಮಯ್ಯನವರು ಯಾವ ರೀತಿ ಚೆಕ್ನ ಸೈನ್ ಹಾಕಿದ್ದೋ ಅದೇ ರೀತಿ ಅವರಿಬ್ರು ಸೈನ್ ಹಾಕಿ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಗ್ಯಾರಂಟಿ, ನಮ್ಮ ವಿಜಯ ನಿಶ್ಚಿತ, ಗ್ಯಾರಂಟಿ ಖಚಿತ. ಎಷ್ಟು ಸ್ಥಾನಗಳು ಬರ್ಬೋದು ಸರ್ ರಾಜ್ಯದಲ್ಲಿ? 20ಕ್ಕೂ ಹೆಚ್ಚು ಸೀಟು ಬರ್ತದೆ. ಸರ್ ಕೇಂದ್ರದಲ್ಲಿ ರಾಜ್ಯದಲ್ಲಿ ಯಶಸ್ವಿ ಆಯ್ತು ಸರ್ ನಿಮ್ಮ ಗ್ಯಾರಂಟಿ ಕೇಂದ್ರದಲ್ಲೂ ಆಗುತ್ತಾ ಸರ್? ಅದೇ ಗ್ಯಾರಂಟಿ ನಾನು ದೇವಸ್ಥಾನದಲ್ಲಿ ದೇವರ ಸನ್ನಿಧಿಯಲ್ಲಿ ಈ ದೇವನಿಗೆ ಗಣೇಶನಿಗೆ ಈ ಶಕ್ತಿ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ವಿಜಯಕ್ಕೆ ನಾಯಕ. ಇನ್ನು ಬಿಜೆಪಿ ವಿರುದ್ಧ ಸಚಿವ ಬೈರತಿ ಸುರೇಶ್ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಸುಳ್ಳು ಕಾಂಗ್ರೆಸ್ನವರೇ ನಿಜ, ನಮ್ಮದೇ ನೈಜ ಸರ್ಕಾರ ಅಂತೆಲ್ಲ ಗುಡುಗಿದ್ರು. ಇನ್ನು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಸೊರಕೆ ಕೂಡ ಮಾತನಾಡಿ ಜೆಡಿಎಸ್ಗೆ ಕಷ್ಟ ಆಗುತ್ತೆ ನೋಡಿ ಅಂತ ಕಾಲೆಳೆದ್ರು. ಬಿಜೆಪಿಯವರು ಸುಳ್ಳು, ಕಾಂಗ್ರೆಸ್ ಅವ್ರದ್ದು ನಿಜ. ನಮ್ದೇನೆ ನೈಜ ಸರ್ಕಾರ, ನಾವೇನೆ ಜನಗಳ ಪರವಾಗಿರುವಂತ ಸರ್ಕಾರ. ಒಂದು ವರ್ಷಕ್ಕೆ 65,000 ಕೋಟಿ ರೂಪಾಯಿಗಳನ್ನ ನೇರವಾಗಿ ಜನಗಳಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಒಟ್ಟವರಿಗೆ ಬಿಜೆಪಿಯವರು JDS ಅವರು ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಇಡೀ ಕೋಲಾರ ಕ್ಷೇತ್ರದ MP ಕ್ಷೇತ್ರದ ಜನತೆ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ, ನಮ್ಮ ಗೌತಮ್ ರವರ ಪರವಾಗಿದ್ದಾರೆ. 2 ಲಕ್ಷಕ್ಕೂ ಮತಗಳ ಅಂತರದಿಂದ ಗೌತಮ್ ರವರು ಲೋಕಸಭೆಗೆ ಹೋಗುವುದು ನಿಶ್ಚಿತ. ಸಲ ಮೈತ್ರಿಯನ್ನೇ ಇತ್ತಲ್ಲ ಕಾಂಗ್ರೆಸ್ ಮತ್ತು JDS, ಯಾವ ಫಲಿತಾಂಶ ಬಂತು? ಈ ಸಲ ಕೂಡ ಅದೇ. ಈ ಸಲ ಏನು JDSಗೆ ಇವತ್ತು 2-3 ಸೀಟ್ ಕೊಟ್ಟಿದ್ದಾರೆ. ಕೋಲಾರ ಬರ್ತದಾ? ಇವತ್ತು ಈ ಸಲ ಹಾಸನ ಬರ್ತದಾ? ಮಂಡ್ಯದಲ್ಲಿ ಕಷ್ಟ ಇಲ್ವಾ? ನೋಡಿ ಫಲಿತಾಂಶ.
ಒಟ್ನಲ್ಲಿ ಈಗಾಗಲೇ ಕಾಂಗ್ರೆಸ್ ತನ್ನ ಪ್ರಚಾರ ಕಾರ್ಯವನ್ನ ಕುರುಡುಮಲೆ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಹಾಗೆ ದರ್ಗಾಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಆರಂಭ ಮಾಡಿದೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರಸನ್ನ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡ್ತೋಣ. ಪ್ರಸನ್ನ, ಇವತ್ತಿನಿಂದ ಕಾಂಗ್ರೆಸ್ ಅಧಿಕೃತವಾಗಿ ಪ್ರಚಾರ ಕಾರ್ಯದಲ್ಲಿ ಧುಮುಕಿದೆ. ಸೊ ಏನೇನು ಕಾರ್ಯಕ್ರಮಗಳಿದೆ ಇವತ್ತು ದೇವಸ್ಥಾನಕ್ಕೆ ಹೋಗಾಯ್ತು, ದರ್ಗಾನೂ ಮುಗಿಯಿತು, ಈಗ ಈ ರೋಡ್ ಶೋ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೊ ಹೇಗಿದೆ ಪ್ರಚಾರದ ಭರಾಟೆ ಈಗ ಕಾಂಗ್ರೆಸ್ನಿಂದ? ರೆಹಮಾನ್, ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಕೋಲಾರದ ಮುಳುಬಾಗಿಲಿನ ಕುರುಡುಮಲೆ ದೇವಸ್ಥಾನದಿಂದಲೇ ಅಧಿಕೃತ ಪ್ರಚಾರವನ್ನು ಆರಂಭಿಸಿತ್ತು. ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಯಿತು ಅನ್ನುವಂತಹ ಭಾವನೆ ಕಾಂಗ್ರೆಸ್ನ ನಾಯಕರಲ್ಲಿದೆ. ಇದೇ ಕಾರಣಕ್ಕೋಸ್ಕರ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೂ ಕೂಡ ಅಧಿಕೃತವಾಗಿ ಇವತ್ತು ಕೋಲಾರದ ಕುರುಡುಮಲೆ ವಿಘ್ನ ನಿವಾರಕನ ದೇವಸ್ಥಾನದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಕುರುಡುಮಲೆ ದೇವಸ್ಥಾನದಿಂದ ನೇರವಾಗಿ ಇದೀಗ ಮುಳುಬಾಗಿಲು ನಗರದಲ್ಲಿರುವಂತಹ ದರ್ಗಾಕ್ಕೂ ಕೂಡ ಭೇಟಿ ನೀಡಿ ಅಲ್ಲಿ ಪ್ರಾರ್ಥನೆಯನ್ನ ಸಿಎಂ ಡಿಸಿಎಂ ಅವರು ಸಲ್ಲಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಗಾದಿಂದ ನೇರವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಬರ್ತಾರೆ. ಮುಳುಬಾಗಿಲಿನಲ್ಲಿರುವಂತಹ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂತಹ ಜಂಟಿ ನಾಯಕರು ಬಳಿಕ ಇಲ್ಲಿ ರೋಡ್ ಶೋ ಅನ್ನ ನಡೆಸಲಿಕ್ಕಿದ್ದಾರೆ. ಕೋಲಾರದಿಂದ ಪ್ರಾರಂಭವಾದಂತಹ ರಣಕಹಳೆ ರಾಜ್ಯದ ಎಲ್ಲ ಭಾಗಕ್ಕೂ ಕೂಡ ಪ್ರಜಾಧ್ವನಿ 2.0 ಅನ್ನುವಂತಹ ಹೆಸರಿನಲ್ಲಿ ತಲುಪಲಿಕ್ಕಿದೆ. ಸಾಧ್ಯವಾದಷ್ಟು ಕಡೆಗಳಲ್ಲಿ ಸಿಎಂ ಡಿಸಿಎಂ ಅವರು ಜಂಟಿಯಾಗಿ ಪ್ರಚಾರವನ್ನ ಕೈಗೊಳ್ಳೋದಕ್ಕೆ ಒಂದಷ್ಟು ರೂಪುರೇಷೆಗಳನ್ನ ಸಿದ್ಧಪಡಿಸಲಾಗ್ತಾ ಇದೆ. ಇನ್ನುಳಿದ ಭಾಗಗಳಲ್ಲಿ ಸಿಎಂ ಮತ್ತು ಡಿಸಿಎಂ ಪ್ರತ್ಯೇಕವಾಗಿ ಪ್ರಜಾಧ್ವನಿ 2.0 ಯಾತ್ರೆಯನ್ನ ಕೈಗೊಳ್ತಾರೆ. ಮೊದಲ ಹಂತದ ಚುನಾವಣೆ ನಡೆಯುವಂತಹ 14 ಕ್ಷೇತ್ರಗಳಲ್ಲಿ ಈಗಾಗಲೇ ಒಂದು ಸುತ್ತಿನ ಪ್ರಚಾರವನ್ನ ನಡೆಸಲಾಗಿದೆ. ನಾಳೆ ಮತ್ತು ನಾಡಿದ್ದು ಕೂಡ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಉದ್ದೇಶವನ್ನ ಇಟ್ಕೊಂಡು ಪ್ರಚಾರವನ್ನ ಮಾಡೋದಕ್ಕೆ ರೂಪುರೇಷೆಗಳನ್ನ ಸಿದ್ಧಪಡಿಸಲಾಗಿದೆ. ಕಾಂಗ್ರೆಸ್ನ ನಾಯಕರು ಈ ಮೂಲಕ ಒಂದು ಗ್ಯಾರಂಟಿಯನ್ನ ನಾವು ಕೊಡೋದಕ್ಕೆ ಹೊರಟಿದೀವಿ ಅಂತ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿಯೂ ಕೂಡ ಗ್ಯಾರಂಟಿ ಚೆಕ್ಗಳಿಗೆ, ಗ್ಯಾರಂಟಿ ಪ್ರತಿಗಳಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅವತ್ತು ವಿರೋಧ ಪಕ್ಷದಲ್ಲಿದ್ದಾಗ ಒಂದಷ್ಟು ಸಹಿಯನ್ನ ಹಾಕಿ ಅದನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ರು. ಈಗ ಮತ್ತೆ ಕೋಲಾರದಿಂದಲೇ ಪ್ರಚಾರವನ್ನ ಪ್ರಾರಂಭ ಮಾಡುವ ಮೂಲಕ ಕೆಲವೊಂದು ಕಡೆ ಶುಭ ಶಕುನದ ನಿರೀಕ್ಷೆಯಲ್ಲಿದ್ದಾರೆ. ಪೂಜೆ ಸಲ್ಲಿಸಿದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ನಾವು ಲೋಕಸಭೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ, ಗ್ಯಾರಂಟಿ ಯೋಜನೆಗಳೇ ನಮ್ಮ ಕೈ ಹಿಡಿತವೆ ಮತ್ತು ಕಳೆದ ಬಾರಿಯ ರೀತಿಯಲ್ಲಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಾವು ಈಗ ಮತ್ತೆ ದೇಶಾದ್ಯಂತ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಅದೇ ಗ್ಯಾರಂಟಿಗಳು ನಮ್ಮ ಕೈ ಹಿಡಿತವೆ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲಾರದ ವಿಚಾರಕ್ಕೆ ಬಂದ್ರೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇದಾವೆ. ಆ ಭಿನ್ನಾಭಿಪ್ರಾಯಗಳನ್ನ ಸರಿದೂಗಿಸಿಕೊಳ್ಳುವಂತಹ ಪ್ರಯತ್ನವನ್ನ ಇವತ್ತಿನ ರೋಡ್ ಶೋ ಮೂಲಕ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.